ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಶಿವರಾತ್ರಿ ಹಬ್ಬದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಸೊ ಶಿವರಾತ್ರಿ ಹಬ್ಬದ ಹಿಂದಿನ ದಿನದ ವ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಿಂದಿನ ದಿನವೇ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹಿಂದಿನ ದಿನವೂ ಒಂಥರ ಹಬ್ಬದ ವಾತಾವರಣನೇ ಇತ್ತು. ಯಾಕೆಂದರೆ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಒಂಥರ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀವಿ, ಅಲ್ಲೆಲ್ಲ ಕರಗ ಎಲ್ಲ ಇತ್ತಲ್ವ, ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ವಿ. ಸೊ ನಾವು ನೈಟು ಬಂದಾಗಲೇ ಲೇಟಾಗಿ ಹೋಗ್ಬಿಟ್ಟಿತ್ತು, ಅಂದರೆ ಒಂದು 11:30 ಆಗೋಗಿತ್ತು ಟೈಮು. ಸರಿ ಅಂತ ಹೇಳಿಬಿಟ್ಟು ಬೆಳಗ್ಗೆ ಒಂದು 6 ಗಂಟೆ ಅಂದರೆ ಸ್ವಲ್ಪ ನಿಧಾನಕ್ಕೆ ಎದ್ದು ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಶಿವರಾತ್ರಿ ಹಬ್ಬ ಅಂತ ಅಂದರೆ ನಮಗೂ ಒಂಥರ ವಿಶೇಷ ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ, ಶಿವರಾತ್ರಿ ಹಬ್ಬ ಅಂತ ಬಂದರೆ ನಾವು ಸ್ಪೆಸಿಫಿಕ್ಕಾಗಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅದು ಗುಟ್ಟಳ್ಳಿಲಿರೋ ಅಂಥ ಶನಿ ಮಹಾತ್ಮ ದೇವಸ್ಥಾನ ಅಂತ. ಸೊ ಅದು ಒಂದು ಕಡೆ ಆದರೆ, ಇನ್ನೊಂದೇನಪ್ಪ ಅಂತ ಅಂದರೆ ನಮ್ಮ ಮನೆ ದೇವ್ರು ಬಂದು ಕಾಲಭೈರವೇಶ್ವರ, ಅಂದರೆ ಈಶ್ವರನ ಒಂದು ಅಂಶ ಅಲ್ವಾ. ಹಾಗಾಗಿ ಶಿವರಾತ್ರಿ ಹಬ್ಬದಲ್ಲಿ ಅಂದರೆ ಆದಿಚುಂಚನಗಿರಿನಲ್ಲೂ ಸಹ ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಎಲ್ಲ ಇರುತ್ತೆ. ಹಾಗಾಗಿ ಮನೇಲೂ ಸಹ ನಾವು ವಿಶೇಷವಾಗಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋದು ಆವಾಗಿನಿಂದನೂ ನಡೆದು ಬಂದಿರೋವಂಥ ಪದ್ಧತಿ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಂತೂ ತುಂಬಾ ಚೆನ್ನಾಗಿ ಪೂಜೆ ಆಯಿತು. ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾವು ಎಲ್ಲ ರೆಡಿ ಆದ್ವಿ. ನಮ್ಮ ಖುಷಿ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು ನನಗೆ, ಅಂದರೆ ಪಾಪುಗೆ ಸ್ನಾನ ಮಾಡಿಸಿ ಕಳಿಸ್ದೆ, ಅವಳು ಸ್ವಲ್ಪ ತಲೆ ಎಲ್ಲ ಬಾಚಿ ಅವನಿಗೆ ರೆಡಿ ಮಾಡ್ತಾಯಿದ್ಲು. ಸೊ ದೇವಸ್ಥಾನಕ್ಕೆ ಬೇಗನೆ ಹೋಗೋಣ ಅಂತ ಹೇಳಿಬಿಟ್ಟು, ಬೇಗ ಅಂತ ಅಂದರೆ ಒಂದು 11 ಗಂಟೆ, ಅದೇ ನಮಗೆ ಬೇಗ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಮಕ್ಕಳಿರೋ ಮನೆಗಳಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಅಲ್ವಾ, ಹಾಗಾಗಿ. ಸೊ ಬೆಳಗ್ಗೆ ಒಂದು ವಿಶೇಷವಾಗಿ ಒಂದು ಪದ್ಧತಿನ ರೂಢಿಸ್ಕೊಂಡು ಬಂದಿದ್ದಾರೆ ದೇವಸ್ಥಾನದಲ್ಲಿ. ನಾನು ಆಗಲೇ ಹೇಳಿದಾಗೆ ಕಪ್ಪರ್ ಸೇವೆ ಅಂತ ಹೇಳಿ ಮಾಡ್ತಾರೆ, ಅದು ಬೆಳಗ್ಗೆ ಒಂದು 8:30 9 ಗಂಟೆಗೆ ಆಗೋಗಿರುತ್ತೆ. ಬಟ್ ಆ ಟೈಮ್ಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿ 12 ಗಂಟೆ ವೇಳೆಗೆ ಮಡಿ ತೇರು ಅಂತ ಹೇಳಿ ಮಾಡ್ತಾರೆ. ಸೊ ತೇರು ಅಷ್ಟರೊಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು 11 ಗಂಟೆಗೆಲ್ಲ ಬಂದ್ವಿ. ನಾನು ಆಗಲೇ ಹೇಳಿದಾಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ತಂದಿದ್ದೆ. ಶನಿ ಮಹಾತ್ಮ ದೇವರಾಗಿರೋದ್ರಿಂದ ಎಳ್ಬತ್ತಿನೂ ಸಹ ತೊಗೊಂಡು ಬಂದಿದ್ದೆ. ಬಟ್ ದೇವಸ್ಥಾನ ಕ್ಲೋಸ್ ಮಾಡಿದರು, ಅಂದರೆ ಒಳಗಡೆ ಅಲಂಕಾರ ಏನೋ ಮಾಡ್ತಾಯಿದ್ರು. ಕರ್ಗದ ದಿನ ಬೆಳ್ಳಿ ಅಲಂಕಾರ ಇರುತ್ತೆ, ಶಿವರಾತ್ರಿ ದಿನ ಚಿನ್ನದ ಕವಚನ ಹಾಕಿ ಸ್ವಾಮಿಗೆ ಅಲಂಕಾರ ಮಾಡ್ತಾರೆ. ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು
ಕಾಯ್ತಾ ಇದೆ. ಈಚೆ ಅಂತೂ ತೇರಿಗೆಲ್ಲ ಪೂಜೆ ಹೋಮ ಎಲ್ಲ ಮಾಡ್ತಿದ್ರು. ನೋಡೋದಕ್ಕೊಂಥರ ತುಂಬ ಚೆನ್ನಾಗಿರುತ್ತೆ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಸೊ ನಾನು ಅವತ್ತಿನ ದಿನ ಅಲ್ಲಿ ಲೈವ್ ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ಯಾವ ಥರ ಪ್ರೋಗ್ರಾಮ್ ಎಲ್ಲ ಇತ್ತು ಅಂತ ನೋಡೋ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಚಾನಲಲ್ಲಿ ಲೈವ್ ವಿಡಿಯೋನ ಚೆಕ್ ಮಾಡ್ಬೋದು. ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ಬೇಕಾ? ಅವತ್ತು ವಿಡಿಯೋ ಮಾಡಿ ಪೂಜೆ ಹೋಗೋದು. ನೇತ್ರ ಮೈಲಾರಲಿಂಗೇಶ್ವರ ಆಯುಷ್ಯ ಕೊಟ್ಟು ಹೆಚ್ಚು ಕೊಟ್ಟು ಕಾಪಾಡ್ತಾನಪ್ಪ. ಹೇಳ್ಕೊಂಡು ವಿದ್ಯಾ ಆಯುಷ್ಯ ಆರೋಗ್ಯ ಹೆಚ್ಚು ಕೊಟ್ಟು ಕಾಪಾಡಿ. ಒಂದು ಕಷ್ಟ ಬಯಲು ಮಾಡಿ ನೀನೇ ನೋಡಿ 7 ಗಾಳಿ ಕಡೆಗಂಡ ಮುಟ್ಟಿದರೆ ಮಲ್ಲೇ ದೇವ ಸ್ವಾಮಿ. ಸೊ ಇದನ್ನೇ ಮಡಿತೇರು ಅಂತ ಹೇಳಿ ಕರೆಯೋದು. ದೇವ್ರಿಗೆ ಇದು ಉತ್ಸವ ಮೂರ್ತಿ ಶನಿ ಮಹಾತ್ಮಂದು. ಸೊ ಒಂದು ಟೈಮನ್ನು ನೋಡಿ ದೇವಸ್ಥಾನದಿಂದ ಈಚೆ ತಂದು 3 ಸುತ್ತು ದೇವಸ್ಥಾನಕ್ಕೆ ಬಂದು ತೇರಿಗೂ ಸಹ 3 ಸುತ್ತು ಬಂದ ಮೇಲೆ ಸ್ವಾಮಿನ ರಥದ ಮೇಲೆ ಕೂರಿಸ್ತಾರೆ. ಟೈಮ್ ನೋಡಿಕೊಂಡು ರಥನ ಮುಂದಕ್ಕೆ ಎಳೆಯೋ ಅಂಥದ್ದು. ಸುಮಾರು ಜನ ಅಂದರೆ ರಥದ ಮೇಲೆ ಕೂತಿರೋ ಅಂಥ ದೇವ್ರಿಗೆ ಪೂಜೆನ ಮಾಡಿಸೋ ಅಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ, ಒಂಥರ ನೋಡೋದಕ್ಕೆ ಕಣ್ಣಿಗೆ ಆನಂದ ಅಂತ ಹೇಳ್ಬೋದು. ತೇರು ಮುಂದಕ್ಕೆ ಎಳೆದ ಮೇಲೆ ಎಲ್ಲೆಲ್ಲೂ ಒಂಥರ ಪ್ರಸಾದ ಆಗಿರ್ಬೋದು, ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಈ ಥರ ಅವರ ಕೈಲಾದಂಥ ಸೇವೆನ ಅಲ್ಲಲ್ಲಿ ಮಾಡ್ತಾ ಇರ್ತಾರೆ. ಒಂಥರ ಎಲ್ಲಿ ನೋಡಿದ್ರೂ ಜನ ನೋಡೋದಕ್ಕೆ ಒಂಥರ 2 ಕಣ್ಣು ಸಾಲದು ಅನಿಸುತ್ತೆ. ಸೊ ನಾವು ತೇರೆಲ್ಲ ಎಳೆದಾದ್ಮೇಲೆ ನೀಟಾಗಿ ದರ್ಶನ ಮಾಡಿಕೊಂಡು ಆ ಚೌಟ್ರಿನಲ್ಲೇ ಊಟನ ಮಾಡ್ಕೊಂಡು ಬಂದ್ವಿ. ಲಾಸ್ಟ್ ವ್ಲಾಗ್ಗಳಲ್ಲೇ ಹೇಳ್ದಂಗೆ ಒಂದು 3-4 ದಿನ ಅಲ್ಲೇ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ.
ಹಾಗಾಗಿ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬಂದಿದ್ದು ಗವಿಗಂಗಾಧರ ಸ್ವಾಮಿ ದೇವಸ್ಥಾನಕ್ಕೆ. ನಾನು ಆಗಲೇ ಹೇಳಿದಾಗೆ ಪಾಸ್ ಇತ್ತು ಅಂತ ಹೇಳಿಬಿಟ್ಟು ಬಂದ್ವಿ. ಬಟ್ ಆದರೆ ಅಲ್ಲಿ ಪಾಸ್ ಇದ್ದರೂ ಸಹ ಎಷ್ಟು ಜನ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಒಂದು 2 ಅವರ್ ನಾವು ಪಾಸ್ ಇದ್ದರೂ ಸಹ ಕ್ಯೂನಲ್ಲಿ ನಿಂತಿದ್ದಾಯಿತು. ಬಟ್ ಊಟ ಏನೋ ಆಗಿತ್ತು, ಬಟ್ ಆದರೆ ಮಕ್ಕಳನ್ನ ಕರ್ಕೊಂಡು ನಿಂತ್ಕೊಳ್ಳೋದಿದೆಯಲ್ಲ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಬಟ್ ಆದರೂ ಎಲ್ಲೋ ಒಂದು ಕಡೆ ಹಬ್ಬದ ದಿನ ದೇವ್ರ ದರ್ಶನ ಮಾಡೋದಿದೆಯಲ್ಲ ಅದು ಇನ್ನೊಂದು ಕಡೆ ಖುಷಿ ಕೊಡುತ್ತೆ. ಹಾಗಾಗಿ ಧೈರ್ಯ ಮಾಡಿ ನಾವು ನಿಂತ್ಬಿಟ್ವಿ. ನನ್ನ ಮಗನೂ ಸಿಕ್ಕಾಪಟ್ಟೆ ಅಳ್ತಿದ್ದ, ಬಟ್ ಆದರೂ ಸುಧಾರಿಸ್ಕೊಂಡು ನಿಂತಿದ್ದಾಯಿತು. ಆಮೇಲೆ ದೇವಸ್ಥಾನ ಹತ್ರ ಬರ್ತಿದ್ದಂಗೆ ಕ್ಯೂ ಏನಿದೆ ಅದು ಬೇಗ ಮೂವ್ ಆಗ್ತಾಯಿತ್ತು. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಗವಿಗಂಗಾಧರ ಸ್ವಾಮಿ ದೇವಸ್ಥಾನ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳಗೆ ಹೋಗ್ತಿದ್ದಂಗೆ ಒಂಥರ ಗುಹೆ ಥರ ಇದೆ. ಒಂಥರ ತುಂಬ ದೂರದಿಂದ ಎಲ್ಲ ಬರ್ತಾರೆ ಇಲ್ಲಿ ದರ್ಶನ ಪಡೆಯೋದಕ್ಕೆ. ನಾವು ಬಿಡು ಟೈಮಲ್ಲಿ ಅಂದರೆ ಹಬ್ಬ ಅಲ್ದಲೇ ಇರೋ ಟೈಮಲ್ಲಿ ಒಂಥರ ದರ್ಶನ ಬೇಗ ಆಗೋಗ್ಬಿಡುತ್ತೆ ನೋಡಿ. ಹಬ್ಬದ ಟೈಮಲ್ಲಂತೂ ಎಲ್ಲಿ ನೋಡಿದ್ರು ಜನ ಸುಮಾರು, ಅಂದರೆ ಕ್ಯೂ ಇದೆ ಅಂತಲ್ಲ, ಬೇರೆ ಬೇರೆ ಕಡೆಯಿಂದ ಲೈನ್ಗಳನ್ನ ಬಿಡ್ತಿದ್ದಾರೆ. ಎಲ್ಲಿ ನೋಡಿದ್ರು ಜನ ಇದ್ದರು. ಸೊ ಫೈನಲಿ ದೇವ್ರ ದರ್ಶನ ಆಯಿತು. ಅಲ್ಲೂ ಸುಮಾರು ಪ್ರೋಗ್ರಾಮ್ಗಳನ್ನೆಲ್ಲ ಏರ್ಪಾಡು ಮಾಡಿದರು. ಸೊ ಅಂಥ ಜನದಲ್ಲೂ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು ಎಲ್ಲೋ ಒಂದು ಕಡೆ ಖುಷಿ ಕೊಡ್ತು. ಫೈನಲ್ ಆಗಿ 2 ದೇವಸ್ಥಾನದ ದೇವ್ರ ದರ್ಶನನ ಪಡೆದು ನಾವು ಮನೆಗೆ ಬಂದಾಗ 4 ಗಂಟೆ ಏನೋ ಟೈಮ್ ಆಗಿತ್ತು. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬ ಇದೇ ಥರ ಇರುತ್ತೆ. ಮನೆಯಲ್ಲಿ ಒಂದೊಳ್ಳೆ ಪೂಜೆ ಮಾಡಿ ನಮ್ಮ ತಾತ ಅವರು ತೋರಿಸ್ಕೊಟ್ಟಿರೋವಂಥ ದೇವಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಲೇ ಇರೋ ಹಾಗೆ ಪ್ರತಿ ವರ್ಷ ಹೋಗ್ತೀವಿ. ಅಲ್ಲೂ ಸಹ ಪೂಜೆನ ಮಾಡಿಸಿ, ಅರ್ಚನೆನ ಮಾಡಿಸಿ, ಕಣ್ತುಂಬ ದೇವ್ರ ದರ್ಶನನ ಪಡ್ಕೊಂಡು ರಿಟರ್ನು ನಾವು ಮನೆಗೆ ಬರ್ತೀವಿ. ಸೊ ಇದಾಗಿತ್ತು ನಮ್ಮ ಮನೆ ಶಿವರಾತ್ರಿ ಹಬ್ಬದ ವ್ಲಾಗು. ಎಲ್ಲರಿಗೂ ತಡವಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರಿಗೂ ಶಿವನ ಆಶೀರ್ವಾದ ಇರಲಿ ಅಂತ ಬೇಡ್ಕೊಳ್ಳೋಣ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.